ಸಿಸೆ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಇಂದಿನ ಮುಖ್ಯಾಂಶಗಳು: ಮಹಿಳೆಯೊಂದಿಗೆ ಅಸಭ್ಯ ವರ್ತನೆ, ಪಿಡಿಒ ಕರ ವಸೂಲಿಗಾರನಿಗೆ ಧರ್ಮದೇಟು, ಬ್ರೇಕ್ ಫೇಲ್ ಆಗಿ ಕೆಕೆಆರ್ಟಿಸಿ ಬಸ್ ಅಪಘಾತ, ತಪ್ಪಿದ ಭಾರಿ ಅನಾಹುತ, ಬಿಜೆಪಿ ಅಭ್ಯರ್ಥಿ ಪರ ಕೇಂದ್ರ ಸಚಿವ ಬಿರುಸಿನ ಪ್ರಚಾರ, ಸರಾಯಿ ಕುಡಿತದಿಂದ ವಿಲಾಸ್ಪುರ ಗ್ರಾಮದಲ್ಲಿ ಕುಟುಂಬಗಳು ಬೀದಿ ಪಾಲು, ಪ್ರತಿಭಟನೆ ಹಾಗೂ ಎಸ್ಪಿ ರಾಜಶೇಖರ್ ಎಂಎಲ್ಸಿ ಮಾಡಿ ಮಹಿಳೆಯೊಂದಿಗೆ ಅಸಭ್ಯ ವರ್ತನೆ, ಪಿಡಿಒ ಕರ ವಸೂಲಿಗಾರನಿಗೆ ಧರ್ಮದೇಟು, ಮಹಿಳಾ ಸಹಯೋಗಿದೊಂದಿಗೆ ಅಸಭ್ಯ ವರ್ತನೆ ತೋರಿದ ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ಗುಸ್ಸ. ಹೊಸಕಲೆ ತಾಲೂಕಿನ ಹಾಡ್ಕು ಗ್ರಾಮದಲ್ಲಿ ಘಟನೆ ನಡೆದಿದೆ. ಹಾಡ್ಕು ಗ್ರಾಮ ಪಂಚಾಯತ್ ಪಿಡಿಒ ಯೋಗೀಶ್ ಹಿರೇಮಠ ಹಾಗೂ ಕರವಸೂಲಿಗಾರ ಮಿಥುನ್ ರಾಥೋಡ್ಗೆ ಧರ್ಮದೇಟು. ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ಮಾಡುವ ಮಹಿಳಾ ಸಹಯೋಗದೊಂದಿಗೆ ದುರ್ವರ್ತನೆ ಆರೋಪ ಹಿನ್ನೆಲೆಯಲ್ಲಿ ಪಿಡಿಒರನ್ನು ಪ್ರಶ್ನಿಸಿದ ಗ್ರಾಮ ಕೆಲ ಯುವಕರು. ಈ ವೇಳೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿದ ಯುವಕರು ಹಾಗೂ ಪಿಡಿಒ ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ತಿಳಿಸಿಗೊಳಿಸಿದ ಮುಡಿಬಿಟ್ಟು ಠಾಣಾ ಪೊಲೀಸರು ಗ್ರಾಮಕ್ಕೆ ಭೇಟಿ ನೀಡಿ ಘಟನೆ ಕುರಿತು ಮಾಹಿತಿ ಪಡೆದುಕೊಂಡು ತಾಲೂಕಾ ಪಂಚಾಯತ್ ಇಡಿ ಸಂತೋಷ್ ಚೌಹಾಣ್ ಅಸಭ್ಯ ವರ್ತನೆ ತೋರಿದ ಗ್ರಾಮ ಪಂಚಾಯತ್ ಪಿಡಿಒ ಯೋಗೀಶ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಘಟನೆ ಬಳಿಕ ಮಹಿಳೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದ ಕರ ವಸೂಲಿಗಾರ ಪಿಡಿಒರನ್ನು ಪೊಲೀಸ್ ಠಾಣೆಗೆ ಕರೆದುಕೊಂದಿದ್ದು ಪೊಲೀಸರು. ಬ್ರೇಕ್ ಫೇಲ್ ಆಗಿ ಕೆಕೆಆರ್ಟಿಸಿ ಬಸ್ ಅಪಘಾತ, ತಪ್ಪಿದ ಭಾರಿ ಅನಾಹುತ. ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮದ ಬಳಿ ನಡೆದ ಅಪಘಾತ. ಬೀದರ್ನಿಂದ ಚಿಲ್ಲರ್ ಗ್ರಾಮಕ್ಕೆ ತೆರಳುತ್ತಿದ್ದ ಬಸ್ ಅಪಘಾತ. ಬ್ರೇಕ್ ಹಾಗೂ ಜಾಯಿಂಟ್ ಕನೆಕ್ಟ್ ತಪ್ಪಿದ್ದರಿಂದ ಹಿಂಬದಿಯಿಂದ ಆಲದ ಮರಕ್ಕೆ ಗುದ್ದಿದ್ದ ಬಸ್.
30ಕ್ಕೂ ಹೆಚ್ಚು ಜನ ಪ್ರಯಾಣಿಸುತ್ತಿದ್ದ ಕೆಕೆಆರ್ಟಿಸಿ ಬಸ್ ಕೆಲವರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಪ್ರಾಣಾಪಾಯದಿಂದ ಎಲ್ಲರೂ ಪಾರಾಗಿದ್ದಾರೆ. ಅದೃಷ್ಟವಶಾತ್ ತಪ್ಪಿದ ಭಾರಿ ಅನಾಹುತ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೇಕಾಬಿಟ್ಟಿ ಬಸ್ ಚಾಲನೆ ಮಾಡುತ್ತಿರುವ ಕೆಕೆಆರ್ಟಿಸಿ ಸಿಬ್ಬಂದಿ ನಂಬರ್ ಪ್ಲೇಟ್ ಹಾಕದೆ ಬೇಕಾಬಿಟ್ಟಿ ಚಾಲನೆ ಮಾಡಲಾಗಿದೆ. ಚಿಲ್ಲರಗಿ ಗ್ರಾಮಕ್ಕೆ ತೆರಳುತ್ತಿರುವ ಬಸ್ಸಿಗೆ ಬೀದರ್ ಟು ಭಾಲ್ಕಿ ಬೋರ್ಡ್ ಇರಲಿಲ್ಲ. ಮಾಧ್ಯಮದವರು ಪ್ರಶ್ನೆ ಮಾಡುತ್ತಲೇ ಚಿಲ್ಲರಗಿ ಬೋರ್ಡ್ ಹಾಕಿದ ನಿರ್ವಾಹಕ. ನೋಡ್ರಿ ಒಳಗೆ ನೋಡ್ರಿ ಕಲ್ ತಟ್ಟಿ ಹೋಗ್ತೀರ ಒಳಗೆ. ವಿಧಾನ ಪರಿಷತ್ತಿನ ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರ ಪರ ಕೇಂದ್ರ ಸಚಿವ ಭಗವಂತ ಖೂಬಾ ಸೋಮವಾರ ವಿವಿಧೆಡೆ ಬಿರುಸಿನ ಪ್ರಚಾರ ನಡೆಸಿದರು. ಬೀದರ್ನ ಲಿಂಗರಾಜ್ ಅಪ್ಪ ಇಂಜಿನಿಯರಿಂಗ್ ಕಾಲೇಜು, ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಕಮಠಾಣ ಸಮೀಪದ ಕರ್ನಾಟಕ ಪಶು ವೈದಿಕ ವಿಶ್ವವಿದ್ಯಾಲಯದಲ್ಲಿ ಕರುಪತ್ರ ವಿತರಿಸಿ ಮತಯಾಚಿಸಿದರು. ಅಮರನಾಥ್ ಪಾಟೀಲ್ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಪದವೀಧರರು ತಮ್ಮ ಬಳಿ ಏನೇ ಸಮಸ್ಯೆಗಳು ತೆಗೆದುಕೊಂಡು ಬಂದರೂ ಪರಿಹರಿಸಿದ್ದಾರೆ ಎಂದು ತಿಳಿಸಿದರು. ಪಾಟೀಲ್ ಹೋರಾಟದ ಹಿನ್ನೆಲೆಯಿಂದ ಬಂದವರಾಗಿದ್ದಾರೆ. ಪದವೀಧರರ ಸಮಸ್ಯೆಗಳನ್ನು ಅರಿತಾಗಿದ್ದಾರೆ. ಹೀಗಾಗಿ ಮತದಾರರು ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಕ್ಷೇತ್ರದಲ್ಲಿ ಹಾಲಿ ಸದಸ್ಯರಿಂದ ಮತದಾರರು ನಿರಾಸೆಯಾಗಿದ್ದಾರೆ ಎಂದು ಹೇಳಿದರು. ಚುನಾವಣೆಯ ಬೀದರ್ ಕ್ಷೇತ್ರ ಬಿಜೆಪಿ ಉಸ್ತುವಾರಿ ರೇವಣ ಸಿದ್ದಪ್ಪ ಜಲದೆ ಮಾತನಾಡಿದರು. ಬೀದರ್ ತಾಲೂಕಿನ ವಿಲಾಸ್ಪುರ ಗ್ರಾಮದ ಒಂದು ಚಿಕ್ಕ ಹಳ್ಳಿಯಾಗಿದ್ದು, ಈ ಊರಲ್ಲಿ 6-7 ಕಿರಾಣಿ ಅಂಗಡಿಗಳಲ್ಲಿ ಅನಧಿಕೃತವಾಗಿ ಸರಾಯಿಯನ್ನು ನಿರ್ಭಯವಾಗಿ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ಗ್ರಾಮದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಸರಾಯಿ ಕುಡಿದತ್ತ ಚಟಕ್ಕೆ ಬಿದ್ದು ಹಾಳಾಗುತ್ತಿದ್ದಾರೆ. ಬಹುತೇಕ ಗ್ರಾಮಸ್ಥರು ಕೂಲಿ ಕೆಲಸ ಮಾಡಿ ತಮ್ಮ ಕುಟುಂಬದ ನಿರ್ವಹಣೆ ಮಾಡುತ್ತಿದ್ದು, ತಾವು ಗಳಿಸುವ ಕೂಲಿ ಹಣವನ್ನು ಕುಡಿತಕ್ಕೆ ಬಳಸುತ್ತಿದ್ದು, ಅಲ್ಲದೆ ಕುಡಿದ ಮುಲಿನಲ್ಲಿ ಹೆಂಡತಿ ಮಕ್ಕಳನ್ನೆದೆ ಎಲ್ಲರಿಗೂ ಹೊಡೆ ಬಡೆ ಮಾಡುವುದು ಹಾಗೂ ಕುಡಿದ ನಶೆಯಲ್ಲಿ ಚೀರಾಡುವುದು, ಅವಾಚ್ಯ ಶಬ್ದಗಳ ಬೈಯುವುದು ಮಾಡುವುದರಿಂದ ಶಾಂತ ರೀತಿಯಲ್ಲಿದ್ದ ಗ್ರಾಮವೆಂದು ಸರಾಯಿ ಮಾರಾಟದ ಶಾಂತಿಯನ್ನು ಕಳೆದುಕೊಳ್ಳುತ್ತಿದೆ. ಸರಾಯಿ ನಶೆಯಲ್ಲಿ ಕೆಲಸಕ್ಕೆ ಹೋಗುವುದನ್ನು ಬಿಟ್ಟಿರುತ್ತಾರೆ. ಹೆಂಡಂದಿಯರು ಅವರವರ ಜಮೀನಿನಲ್ಲಿ ಕೆಲಸ ಮಾಡಿದ ಕೂಲಿಯನ್ನು ಸಹ ಇವರಿಂದ ಕಸಿದುಕೊಂಡು ಸರಾಯಿ ಕುಡಿಯುತ್ತಿದ್ದಾರೆ. ಎಳೆ ಮಕ್ಕಳು ಕೂಡ ಸದರು ಸರಾಯಿ ಕುಡಿತದ ದಾಸರಾಗುತ್ತಿದ್ದಾರೆ. ಗ್ರಾಮದಲ್ಲಿ ಅನಧಿಕೃತವಾಗಿ ಮಾರಾಟ ಮಾಡುತ್ತಿರುವ ಸರಾಯಿಯಿಂದ ಗ್ರಾಮದ ಸಂಪೂರ್ಣ ನೆಮ್ಮದಿ ಹಾಳಾಗಿದ್ದು, ಬಹುತೇಕ ಕುಡುಕರು ತಮ್ಮ ಜಮೀನುಗಳು ಕೂಡ ಸರಾಯಿ ಚಟಕ್ಕೆ ಗುಲಾಮರಾಗಿ ಅಶಿಷ್ಟ ಇದ್ದ ಜಮೀನು ಕೂಡ ಮಾರಾಟ ಮಾಡಿಕೊಂಡು ತಮ್ಮ ಕುಟುಂಬವನ್ನು ಬೀದಿಗೆ ತಂದಿರುತ್ತಾರೆ. ಗ್ರಾಮದ ಅಂಬೇಡ್ಕರ್ ಭವನ ಎದುರುಗಡೆ ಇರುವ 2 ಕಿರಾಣಿ ಅಂಗಡಿಗಳಲ್ಲಿ ಸರಾಯಿ ನಿರ್ಭಯ ಮಾರಾಟ ಮಾಡುತ್ತಿರುವ ಸದರಿ ಅಂಗಡಿ ಮಾಲೀಕರನ್ನು ವಿಚಾರಿಸಿದಾಗ, ನಾವು ಸುಮಾರು 50,000 ಹಣ ಸದರಿ ವ್ಯಾಪಾರದಲ್ಲಿ ಹೂಡಿರುತ್ತೇವೆ. ನಾವು ಹೂಡಿರುವ ಹಣ ರೂಪಾಯಿ 50,000 ಕೊಟ್ಟರೆ ನಾವು ನಮ್ಮ ಅಂಗಡಿಯಲ್ಲಿ ಸರಾಯಿ ಮಾರಾಟ ವ್ಯಾಪಾರವನ್ನು ಮುಚ್ಚಿದಾಗಿ ಹೇಳಿರುತ್ತಾರೆ. ಸದರಿ ಗ್ರಾಮದ ಅಂಬೇಡ್ಕರ್ ಭವನದ ಎದುರುಗಡೆ ಇರುವ ಈ ಅಂಗಡಿಗಳಿಂದ ಸರಾಯಿ ಖರೀದಿ ಮಾಡಿ ಅಂಬೇಡ್ಕರ್ ಭವನದಲ್ಲಿ ಸರಾಯಿ ಕುಡಿದಲ್ಲಿ ಗ್ರಾಮದಲ್ಲಿ ಕೋಮು ಗಲಭೆಗಳು ಆಗುವ ಸಂಭವ ಇರುತ್ತದೆ. ಆದ ಕಾರಣ ಗ್ರಾಮದಲ್ಲಿ ಕಾನೂನು ಬಾಹಿರವಾಗಿ ನಿರ್ಭಯವಾಗಿ ಸರಾಯಿ ಮಾರಾಟ ಮಾಡುತ್ತಿರುವ ಕಿರಾಣಿ ಅಂಗಡಿಗಳ
ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಹಾಳಾಗುತ್ತಿರುವ ಗ್ರಾಮದ ನೆಮ್ಮದಿ ಶಾಂತಿಯನ್ನು ಉಳಿಸಿಕೊಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ವಿಲಾಸ್ಪುರ ಗ್ರಾಮದ ಮಹಿಳೆಯರು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕಾಂಗ್ರೆಸ್ನ ಹಿರಿಯ ಮುಖಂಡರಾದ SP ರಾಜಶೇಖರ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡುವಂತೆ ಹೈದರಾಬಾದ್ ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ವಕ್ತಾರ ಇ ಕುಮಾರ್ ಆಗ್ರಹಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾತನಾಡಿ SP ರಾಜಶೇಖರ್ ಅವರು ಕಳೆದ 4 ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಿರುವರು. ಅವರ ಹಿರಿತನ ಹಾಗೂ ಅನುಭವ ಪರಿಗಣಿಸಿ ಅವರಿಗೆ MLC ಮಾಡುವ ಮೂಲಕ ಈ ಭಾಗಕ್ಕೆ ಮಾನ್ಯತೆ ನೀಡಬೇಕೆಂದು ಕುಮಾರ್ ಕೋರಿದರು. ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿ ಹಾಗೂ ನಗರಸಭೆ ನಾಮನಿರ್ದೇಶಿತ ಸದಸ್ಯ ಸುನಿಲ್ ಬಚ್ಚನ್ ಮಾತನಾಡಿ ಭಾರತ ಸ್ವತಂತ್ರ ಬಂದಾಗಿನಿಂದ ಕ್ರೈಸ್ತ ಧರ್ಮೀಯರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದಿರುವರು. ಕಾಂಗ್ರೆಸ್ ಅಂದರೆ ಕ್ರಿಶ್ಚಿಯನ್, ಕ್ರಿಶ್ಚಿಯನ್ ಅಂದರೆ ಕಾಂಗ್ರೆಸ್, ಹೀಗೆ ಎರಡಕ್ಕೆ ಅವಿನಾಭಾವ ಸಂಬಂಧವಿದೆ. ಆದರೆ ಕಾಂಗ್ರೆಸ್ ಪಕ್ಷವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 10 ಲಕ್ಷ ಜನಸಂಖ್ಯೆ ಇರುವ ನಮ್ಮ ಸಮುದಾಯಕ್ಕೆ ಯಾವ ಪ್ರಾತಿನಿಧ್ಯ ನೀಡದೆ ಇರುವುದರಿಂದ ವಿಮರ್ಪಯಾಸ. ಹಾಗಾಗಿ ಜೂನ್ ತಿಂಗಳ 13ರಂದು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನಲ್ಲಿರುವ MLC ಚುನಾವಣೆಯಲ್ಲಿ ಪಕ್ಷ ನಿಷ್ಠೆಯುಳ್ಳ ಯುವ ನಾಯಕರಾದ SP ರಾಜಶೇಖರ್ ಅವರಿಗೆ ಮನ್ನಣೆ ನೀಡಬೇಕು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಮಾಜ ಮುಖಂಡರಾದ ಸಾವನಕೋಟೆ, ತ್ರಿಮೂರ್ತಿ ಸೈಮನ್, ರಾಬರ್ಟ್ ಸೇರಿದಂತೆ ಮತ್ತಿತರರಿದ್ದರು. ಹೈದರಾಬಾದ್ ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣೆ ವೇದಿಕೆದ ಇ ಕುಮಾರ್ ಅಂತ ಈ ಜಿಲ್ಲೆದ ಅಧ್ಯಕ್ಷರಿದ್ದೇವೆ. ಹಾಗೂ ಇಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ತಮಗೆಲ್ಲರಿಗೂ ನನ್ನ ನಮಸ್ಕಾರ. ಸುಮಾರು ವರ್ಷದಿಂದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನಮ್ಮ ಜನರ ಮೇಲೆ ಅನ್ಯಾಯ ಆಗ್ತದೆ. ನಮ್ಮ ಜನ ಮೇಲೆ ಇವತ್ತು ನಮ್ಮ ಮೈನಾರಿಟಿ ಕ್ರಿಶ್ಚಿಯನ್ಸ್ ಜನ ಮೇಲೆ ಭಾಳ ಅನ್ಯಾಯ ಆಗ್ಯದ, ಇನ್ನೂ ಆಗ್ತಾ ಹೊಂಟದ. ಅದಕ್ಕೆ ನಮ್ದೊಂದು ಮನವಿ ಏನದಂದರೆ, ನಮ್ಮ ಭಾರತೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಭಾಗದ ಆದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ, ರಹೀಮ್ ಖಾನ್ ಜಿ ಅವರಿಗೆ ನಮ್ಮ ಒಂದು ಕಳಕಳಿಯಿಂದ ಒಂದು ಮನವಿ ಮಾಡ್ತಿದ್ದೆ. ಅವರಿಗೆ ನಮ್ಮ ಜನ ಮೇಲೆ ಕರುಣೆ ತೋರಿಸ್ರಿ. ಯಾಕಂದ್ರೆ ಇವತ್ತು ಈ ಪಾರ್ಟಿದಲ್ಲಿ ರಾಜಶೇಖರ್ ಅವರು ಸುಮಾರು ವರ್ಷದಿಂದ SP ರಾಜಶೇಖರ್ ಅವರು ಸುಮಾರು ವರ್ಷದಿಂದ ಸಕ್ರಿಯವಾಗಿ ಈ ಪಾರ್ಟಿಯಲ್ಲಿ ಕೆಲಸ ಮಾಡತ್ತಾರ, ಸೀನಿಯರ್ ಆಗಿದ್ದಾರೆ. ದಯವಿಟ್ಟು ಅವ್ರಿಗೆ ಒಂದು ಅನುಕೂಲ MLC ಒಂದು ಅನುಕೂಲ ಮಾಡಿಕೊಟ್ರ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆ ಸಿಗ್ತದ ನಮ್ಮ ಸಮಾಜ. ಯಾಕಂದ್ರೆ ನಾವು ಯಾವಾಗೂ ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಿಲ್ಲ, ಹಮೇಶ ಕಾಂಗ್ರೆಸ್ ಸಂಘಟನೆ ಇದ್ದೇವೆ ನಾವು. ಯಾಕಂದ್ರೆ ಕೆಲವು ರಾಜಕೀಯ ವ್ಯಕ್ತಿಗಳು ಬರ್ತಾರೆ, ಕ್ರಿಶ್ಚಿಯನ್ ನಮ್ಮ ಬೆನ್ನೆಲ್ಲ ಅಂತ ಹೇಳ್ತಾರ, ಆದ್ರೆ ನಮ್ಮ ಬೆನ್ನೆಲ್ಲಿನ ಮುರ್ಲಾತಾರ, ಅನ್ಯಾಯ ಆಗ್ಲತ್ತಾರ ನಮ್ಮ ಮೇಲೆ. ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮದಿಂದ ಒಂದು ಕಳಕಲಿಂದ ತಮ್ಮನ್ನು ಬೇಡ್ಕೊಳತ್ತೇವೆ. ಇದು ನಮ್ಮ ಸ್ಟೇಟ್ ಲೆವೆಲ್ ಎಲ್ಲರಿಗೆ ಇದು ಒಂದು ಘೋಷಣೆ ಆಗಬೇಕಂತಂದು ತಾವೆಲ್ಲ ಒಂದು ಪತ್ರಿಕೆ ಮನವಿ ಮಾಡಿ ಎಲ್ಲರಿಗೆ ಇದನ್ನು ತಿಳಿಸ್ಬೇಕಂತಂದು ನಮ್ಮ ಮನವಿ ಇದೆ. ಅದಕ್ಕೆ ಇನ್ನೊಂದು ವಿಷಯ ಹೇಳೋಕ್ಕೇನಂದ್ರೆ, ರಾಜಶೇಖರ್ ಅವರು ಪಾಟೀಲ್ ಇವತ್ತು ಯಾವುದೂ ಉದ್ಯೋಗಗಳು ಅವ್ರಿಗೆ ಕೊಟ್ಟಿಲ್ಲ, ದುಡ್ಲೆತ್ತರ ಬರೀ ಅಷ್ಟೇ. ಅವರಿಗೆ ಒಂದು ಒಳ್ಳೆಯ ಸ್ನಾನ MLC ಯಾವ್ದು ಕೊಡಬೇಕಂತಂದು ಇವರೆಲ್ಲ ನಮ್ಮ ಸೀನಿಯರ್ ಆದಂಥ ಲೀಡರ್ಸ್ಗಳಿಗೆ ಮತ್ತೊಂದು ವತಿಯಿಂದ ನಮ್ಮ ಕ್ರಿಶ್ಚಿಯನ್ಸ್ ವತಿಯಿಂದ ನಮ್ಮ ಸಂಘಟನೆ ವತಿಯಿಂದ ಕಳಕಳಿಯಿಂದ ಮನವಿ ಮಾಡ್ತು. ರಾಜಶೇಖರ್ ಅವರಿಗೆ ಇನ್ನೊಂದು ಸರಿ ಹೇಳತ್ತೆ ನಾನು, ರಾಜಶೇಖರ್ ಅವರಿಗೆ ಅವ್ರ ಕೈ ಹಿಡಿಬೇಕು, ಅವ್ರದ್ದು ಮಜಬೂತ್ ಮಾಡಬೇಕು. ಅವರಿಗೆ ನಮ್ಮದೆಲ್ಲ ಒಂದು ಆಸೆ ಅದ, ಅವ್ರ ಜೊತೆಗೆ ನಾವು ಇದ್ದೆವು. ನಾವು ಯಾವುದೇ ಪಾರ್ಟಿದಾಗ ಇರಲಿ, ನಮ್ಮ ಸಮಾಜ ವತಿಯಿಂದ ಅವರಿಗೊಂದು
ಒಂದು ಸ್ಥಾನಮಾನ ಸಿಗ್ಬೇಕಂತ ನಮ್ಮದೊಂದು ಆಸೆ ಅದ. ದಯವಿಟ್ಟು ಇಲ್ಲಿ ಕರೆಸಿ ನನಗೆ 2 ಮಾತಾಡೋಕೆ ಅವಕಾಶ ಕೊಟ್ಟಿದ್ದ ಕಡೆಗೆ ತಮಗೆಲ್ಲ ಧನ್ಯವಾದ ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಯಾಕಂದ್ರೆ ಸರ ಇರಲಿ, ಈಗ ಅವ್ರು ಕೆಲವು ಫಾಲೋವರ್ಸ್ ಇದ್ದಾರೆ, ಅವ್ರ ಹೆಸರು ಹೇಳಿರ್ಬೋದು. ಯಾಕೆ ನಮ್ದೇನದ ಅಂದ್ರೆ ಅವ್ರಿಗೆ ಮೊದಲು ಮಾಡ್ಯಾರ, ಅವ್ರಿಗೆ ಒಂದು ಒಳ್ಳೆ ಸ್ಥಾನ, ಭಾಳ ದೊಡ್ಡ ಸ್ಥಾನ ಕೊಟ್ಟಿದ್ರು ಅವರಿಗೆ. ಕರೆಗೆ ವ್ಯರ್ಥ ಅದ ಸರ್. ನಮ್ಮ ಸಮಾಜ ಸರ್ ಶೇಖರ್ ಅವರಲ್ಲಿ ನಾವಾಗಲಿ ಏರೇ ಆಗಲಿ ಯಾವುದಾರು ಒಂದು ಪೋಸ್ಟ್ ಕೊಟ್ಟರೆ ನಮ್ಮ ಸಮಾಜಕ್ಕೆ ಅದಕ್ಕೆ ಅದು ಅವರು ಒಂದು ನಮ್ಮ ಸಮಾಜಕ್ಕೆ ಉದ್ಧಾರ ಆಗಲಿ, ಯಾವುದೇ ಒಂದು ಕೆಲಸ ಮಾಡೋಂಥ ಅವ್ರಿಗೆ ತಾಕತ್ತು ಇರಬೇಕು. ಸುಮ್ಮನೆ ಒಂದು ಯಾವ್ದಾರು ನಾಮಿನೇಟ್ ಮಾಡಿದ್ರೆ ಸರ್ ಅದು ಮತ್ಲಬ್ ಇಲ್ಲ. ಅದಕ್ಕೆ 4 ಜನರಿಗೆ ಆಗ್ಲಿಂದ ಹೆಲ್ಪ್ ಆಗಬೇಕು, ಸಮಾಜಕ್ಕೆ ಹೆಲ್ಪ್ ಆಗಬೇಕು. ಇದು ನಮ್ಮ ಕಳ್ಕಳಿದೆ ಸರ್. ಈಗ ಡೇವಿಡ್ ಸಿಮನ್ಗೆ ಹೇಳಿರ್ಬೋದು, ಮತ್ತಿನ್ನು ಬೇರೆಯನ್ನ ಯಾರ ಬಂದು ಹೇಳ್ತಿರ್ಬೇಕು ಸರ್. ಅದಕ್ಕೆ ನಾವು ಏನು ಬೇಡಂಬಲ್ಲ ಸರ್. ಅವ್ರು ಹೇಳಿ ಪರವಾಗಿಲ್ಲ, ಅವ್ರದವ್ರದ್ದು ಇರ್ತದೆ ಸರ್ ಅನಿಸಿಕೆಗಳು, ಹೇಳಲ್ಲ. ನಮ್ಮ ಅನಿಸಿಕೆ ಅದ, ನಾವು ರಾಜಶೇಖರ್ ಮಾಡಂತ ನಾವು ಅಷ್ಟು ಹೇಳ್ತೇವೆ ಸರ್. ಇದಕ್ಕಿಂತ ದೊಡ್ಡ ಮತ್ತೆ ಏನು ಹೇಳೋರು ಸರ್? ನಮ್ಮ ಜನರ ಮೇಲೆ ಅನ್ಯಾಯ ಆಗ್ಬಾರ್ದು ಅಷ್ಟೇನು ಅಂತ ಸರ್. ಅವರಿಗೆಲ್ಲ ಕೊಟ್ಟರು ಸರ್. ಸ್ಪೀಕರ್ ಆಗಿದ್ದರು, JDS ಇರ್ಲಾಕ, JDS ಸರ್ಕಾರನಲ್ಲಿ ಇದ್ದಾರೆ ಅವರು. ಇವರು ಇವತ್ತು 30-40 ವರ್ಷದವರು ಕೆಲಸ ಮಾಡತ್ತಾರ, ದುಡ್ಲತ್ತಾರ. ಅವ್ರಿಗೂ ಒಂದು ಸ್ಥಾನ ಕೊಡಲ್ತೇವೆ ಸರ್. MLC ಅವ್ರು ಮಾಡಲ್ತೇವೆ ನಾವು. ಅವ್ರ ಕಡೆಯಿಂದ ನಾವು ದುಡಿತೇವೆ ಸರ್. ಎಲ್ಲರೂ ದುಡಿತೇವೆ ಹೊಂಟೇವೆ ಸರ್, ಇನ್ನೂ ದುಡಿತೇವೆ. ಅದಕ್ಕೆ ಇವತ್ತು ನಮ್ಮ ಮನೇಲಿ ಅವರು ಕುಂತ, ನಾವು ಇವರು ಜಿಲ್ಲಾಧ್ಯಕ್ಷರಿದ್ದಾರೆ. ನಾನು ಹೈದ್ರಾಬಾದ್ ಕರ್ನಾಟಕ ಭಾಗದ ನಾನು ಅಧ್ಯಕ್ಷ ಇದ್ದೇನೆ. ಅದಕ್ಕೆ ಇಲ್ಲಿ ನಮ್ಮ ಸಾವನ್ ಕುಮಾರ್ ಅವರ, ತಿಮೋತಿ ಅವ್ರು ಇದ್ದಾರೆ, ನಮ್ಮ ಗಂಟೆ ಅವರು ಇದ್ದಾರೆ. ಇವ್ರದ್ದೆಲ್ಲ ಸರ್ ಒಂದು ಒಟ್ಟಿಗೆ ಅದ. ಶೇಖರ್ ಅವ್ರಿಗೆ ಮಾಡ್ಬೇಕಂತಂದು ಅದಕ್ಕೆ ದಯವಿಟ್ಟು ಶೇಖರ್ ಅವರಿಗೆ ಹೆಲ್ಪ್ ಮಾಡ್ತಾವನು. ಪೇಪರ್ ಮೂಲಕ ಹೆಲ್ಪ್ ಮಾಡಿ ಸರ್. ಎಲ್ಲ ಪೇಪರ್ನಲ್ಲಿ ಬರೋಂಥ ಸರ್ ಒಂದು ಆಕಾಶವಾಣಿ ಇದ್ದಪ್ಲೆ ಸರ್. ಅದ್ರ ಬಗ್ಗೆದಾಗ ತಾವು ಮಾಡ್ತೀರಿ, ನಮ್ಮ ನಂಬಿಕೆ ಇದೆ ಸರ್. ಯಾಕಂದ್ರೆ ನಮ್ಮ ಹಳೆ ಮಿತ್ರ ಇದ್ದಾರೆ, ಹಮೇಶ ನನ್ನ ಬಗ್ಗೆ ಕಳ್ಕಳಿ ಇದೆ ಅವರಿಗೆ. ಅದಕ್ಕೆ ಅವ್ರಿಗೆ ಗೊತ್ತು ಸಮಾಜ ಏನದ, ಅವ್ರಿಗೆ ಗೊತ್ತಿದೆ. ಸಮಾಜಗಳಿಗೆ ನಾವು ಎಷ್ಟು ಕಷ್ಟಪಡ್ಲತ್ತೋ, ಎಷ್ಟು ದುಡ್ಲತ್ತೋ ಅವ್ರಿಗೆ ಗೊತ್ತದ. ದಯವಿಟ್ಟು ಸರ್ ತಮ್ಗೆ ಇನ್ನೊಂದು ಸರಿ ಮನವಿ ಮಾಡತ್ತೆ ಸರ್. ಇದು ಎಲ್ಲ ಕಡೆ ಮುಟ್ಟಿಸ್ಬೇಕಂತ ತಮ್ಗೊಂದು ಮನವಿ ಮಾಡಿ ಹೇಳುತ್ತೆ ಸರ್.